ಹೊಟ್ಟೆಗೆ ಹಿಟ್ಟಿಲ್ದಿದ್ರು ಬೇಕಾ ಜೊತೆಗೆ ಮಲ್ಲಿಗೆ ಹೂವು ಗ್ಯಾರಂಟಿ ಅನುಷ್ಠಾನ ಸಮಿತಿಗೆ ಅನುದಾನ ರಿಲೀಸ್ ಮಾಡಲಾಗಿದೆ. 4 ತಿಂಗಳಿನಿಂದ ಗೃಹಲಕ್ಷ್ಮಿ ಹಣಕ್ಕಾಗಿ ಫಲಾನುಭವಿಗಳು ಪರದಾಡ್ತಾ ಇದ್ದಾರೆ. ಜನರ ಕೈಗೆ ಹಣ ಸಿಗ್ತಾ ಇಲ್ಲ, ಅದಕ್ಕೆ ಕಾರ್ಯಕರ್ತರಿಗೆ ಕಾಂಚಾಣ ಸಿಗ್ತಾ ಇದೆ. ಗ್ಯಾರಂಟಿಗೆ ಹಣ ಇಲ್ಲ, ಆದ್ರೆ ಗ್ಯಾರಂಟಿ ಅನುಷ್ಠಾನ ಸಮಿತಿಗೆ ಸರ್ಕಾರ ಬಂಪರ್ ಕೊಟ್ಟಿದೆ. ಗ್ಯಾರಂಟಿ ಅನುಷ್ಠಾನ ಸಮಿತಿಗೆ ಹಣ ಬಿಡುಗಡೆಗೆ ಆದೇಶ ಕೊಟ್ಟಿದ್ದಾರೆ. ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರಿಗೆ ಗೌರವ ಧನ ಕೊಡಬೇಕಂತೆ ರಾಜ್ಯ ಸರ್ಕಾರ. ಇನ್ನು ನೋಡಿ, ಗ್ಯಾರಂಟಿ ಹಣವೇ ಹೋಗ್ತಾ ಇಲ್ಲ, ಆದ್ರೆ ಅನುಷ್ಠಾನ ಸಮಿತಿಗೆ ಹಣ ಕೊಡ್ತಾ ಇದ್ದಾರೆ. ರಾಜ್ಯ ಸರ್ಕಾರ 7,65,00,000 ಹಣ ಬಿಡುಗಡೆಗೆ ಆದೇಶ ಮಾಡಿದೆ. ಏಪ್ರಿಲ್ನಿಂದ ಆಗಸ್ಟ್ವರೆಗೆ ಸಭೆಯ ಭತ್ಯೆಯನ್ನ ಸಹ ರಿಲೀಸ್ ಮಾಡಿದೆ. 3 ತಿಂಗಳ ಅಡ್ವಾನ್ಸ್ ಹಣವನ್ನು ಕೂಡ ಬಿಡುಗಡೆ ಮಾಡಿದೆ. ಅಡ್ವಾನ್ಸ್ ಆಗಿನೇ ಕೊಡೋದು ಯಾಕಪ್ಪ? ಆ ಗೃಹ ಜ್ಯೋತಿ ಜನರಿಗೆ ತಲುಪ್ತಾ ಇದೆಯಾ ಅಥವಾ ಗೃಹಲಕ್ಷ್ಮಿ ಜನರಿಗೆ ತಲುಪ್ತಾ ಇದೆಯಾ ಅಂತ ನೋಡ್ಕೊಳ್ಳಕ್ಕೆ ಇರುವಂತದ್ದು ಇವರ ಅನುಷ್ಠಾನ ಸಮಿತಿ. ಅದರಲ್ಲಿ ಇರೋದೆಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಅಂತ ಹೇಳಲಾಗಿದೆ. ಈಗ ಗೃಹಲಕ್ಷ್ಮಿ ಹಣವೇ ಜನರ ಕೈಗೆ ಸಿಗ್ತಾ ಇಲ್ಲ, ಅಂಥದ್ರಲ್ಲಿ ಅದು ಸಿಗ್ತಾ ಇದೆಯೋ ಇಲ್ವೋ ಅಂತ ನೋಡ್ಕೊಳ್ಳೋರಿಗೆ ಮಾತ್ರ ಹಣ ಸಿಗತ್ತೆ. ಹೌ ರಿಡಿಕ್ಯುಲಸ್. ಗ್ಯಾರಂಟಿ ಅನುಷ್ಠಾನ ಸಮಿತಿಗೆ ಕಾಂಚಾಣ ಹಣ ರಿಲೀಸ್ ಮಾಡಿದ್ದಾರೆ. ಕೈ ಕಾರ್ಯಕರ್ತರನ್ನ ಸಮಾಧಾನ ಪಡಿಸೋದಕ್ಕಾಯ್ದು 3 ತಿಂಗಳ ಅಡ್ವಾನ್ಸ್ ರಿಲೀಸ್ ಯಾಕೆ ಬೇಕು? ಇಲ್ಲಿ ಎಷ್ಟೋ ತಿಂಗಳದ್ದು ಇನ್ನು ಗೃಹಲಕ್ಷ್ಮಿ ಯೋಜನೆಯ ಹಣ ಕೊಡುವಂತದ್ದೇ ಬಾಕಿ ಇದೆ. ಹಾಗಿದ್ದಾಗ ಕಾರ್ಯಕರ್ತರಿಗೆ ಅಡ್ವಾನ್ಸ್ಡ್ ಆಗಿ ಹಣ ಕೊಡುವಂತದ್ದು ಯಾಕೆ ಬೇಕು? 7,65,00,000 ಹಣ ಬಿಡುಗಡೆಗೆ ಸರ್ಕಾರ ಸುತ್ತೋಲೆಯನ್ನ ಹೊರಡಿಸಿದೆಯಂತೆ. ಏಪ್ರಿಲ್ನಿಂದ ಆಗಸ್ಟ್ವರೆಗೆ ಸಭೆಗೆ ಭತ್ಯೆಯನ್ನ ಸಹ ರಿಲೀಸ್ ಮಾಡಿದ್ದಾರೆ. ಕಾಂಗ್ರೆಸ್ ಕಾರ್ಯಕರ್ತರಿಗೆ ಗೌರವ ಧನ ಬಿಡುಗಡೆಗೆ ಹಣ ಇದೆ ಇವರ ಹತ್ರ, ಆದರೆ ಜನರಿಗೆ ಕೊಡೋದಕ್ಕೆ ಗ್ಯಾರಂಟಿ ಯೋಜನೆಗೆ ಹಣ ಇಲ್ಲ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರದ ವಿರುದ್ಧ ಎಂಎಲ್ಸಿ ಛಲವಾದಿ ನಾರಾಯಣಸ್ವಾಮಿ, ಬಿಜೆಪಿ ಮೇಲ್ಮನೆ ಪ್ರತಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಕಿಡಿಕಾರಿದ್ದಾರೆ. ಕಾನೂನು ಬಾಹಿರವಾಗಿ ಹಣ ಬಿಡುಗಡೆ ಮಾಡಿದ್ದಾರೆ. ಕಾರ್ಯಕರ್ತರಿಗೆ ಪಕ್ಷದಿಂದ ಹಣ ರಿಲೀಸ್ ಮಾಡಲಿ, ಸರ್ಕಾರದ ನಡೆಯನ್ನ ಕೋರ್ಟ್ನಲ್ಲಿ ಪ್ರಶ್ನೆ ಮಾಡ್ತೀವಿ ಅಂತ ಛಲವಾದಿ ನಾರಾಯಣಸ್ವಾಮಿ ಹೇಳಿದ್ದಾರೆ. ಕಾನೂನು ಪ್ರಕಾರ ಹೋರಾಟ ಮಾಡ್ತೀವಿ ಅಂತ ಛಲವಾದಿ ನಾರಾಯಣಸ್ವಾಮಿ ರಿಪಬ್ಲಿಕ್ ಕನ್ನಡಕ್ಕೆ ಮಾತನಾಡಿದ್ದಾರೆ. ಹೊಟ್ಟೆಗೆ ಹಿಟ್ಟಿಲ್ದಿದ್ರು ಬೇಕಾ ಜೊತೆಗೆ ಮಲ್ಲಿಗೆ ಹೂವು ಗ್ಯಾರಂಟಿ ಅನುಷ್ಠಾನ ಸಮಿತಿಗೆ ಅನುದಾನ ರಿಲೀಸ್ ಮಾಡಲಾಗಿದೆ. 4 ತಿಂಗಳಿನಿಂದ ಗೃಹಲಕ್ಷ್ಮಿ ಹಣಕ್ಕಾಗಿ ಫಲಾನುಭವಿಗಳು ಪರದಾಡ್ತಾ ಇದ್ದಾರೆ. ಜನರ ಕೈಗೆ ಹಣ ಸಿಗ್ತಾ ಇಲ್ಲ, ಅದಕ್ಕೆ ಕಾರ್ಯಕರ್ತರಿಗೆ ಕಾಂಚಾಣ ಸಿಗ್ತಾ ಇದೆ. ಗ್ಯಾರಂಟಿಗೆ ಹಣ ಇಲ್ಲ, ಆದ್ರೆ ಗ್ಯಾರಂಟಿ ಅನುಷ್ಠಾನ ಸಮಿತಿಗೆ ಸರ್ಕಾರ ಬಂಪರ್ ಕೊಟ್ಟಿದೆ. ಗ್ಯಾರಂಟಿ ಅನುಷ್ಠಾನ ಸಮಿತಿಗೆ ಹಣ ಬಿಡುಗಡೆಗೆ ಆದೇಶ ಕೊಟ್ಟಿದ್ದಾರೆ. ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರಿಗೆ ಗೌರವ ಧನ ಕೊಡಬೇಕಂತೆ ರಾಜ್ಯ ಸರ್ಕಾರ. ಇನ್ನು ನೋಡಿ, ಗ್ಯಾರಂಟಿ ಹಣವೇ ಹೋಗ್ತಾ ಇಲ್ಲ, ಆದ್ರೆ ಅನುಷ್ಠಾನ ಸಮಿತಿಗೆ ಹಣ ಕೊಡ್ತಾ ಇದ್ದಾರೆ. ರಾಜ್ಯ ಸರ್ಕಾರ 7,65,00,000 ಹಣ ಬಿಡುಗಡೆಗೆ ಆದೇಶ ಮಾಡಿದೆ. ಏಪ್ರಿಲ್ನಿಂದ ಆಗಸ್ಟ್ವರೆಗೆ ಸಭೆಯ ಭತ್ಯೆಯನ್ನ ಸಹ ರಿಲೀಸ್ ಮಾಡಿದೆ. 3 ತಿಂಗಳ ಅಡ್ವಾನ್ಸ್ ಹಣವನ್ನು ಕೂಡ ಬಿಡುಗಡೆ ಮಾಡಿದೆ. ಅಡ್ವಾನ್ಸ್ ಆಗಿನೇ ಕೊಡೋದು ಯಾಕಪ್ಪ? ಆ ಗೃಹ ಜ್ಯೋತಿ ಜನರಿಗೆ ತಲುಪ್ತಾ ಇದೆಯಾ ಅಥವಾ ಗೃಹಲಕ್ಷ್ಮಿ ಜನರಿಗೆ ತಲುಪ್ತಾ ಇದೆಯಾ ಅಂತ ನೋಡ್ಕೊಳ್ಳಕ್ಕೆ ಇರುವಂತದ್ದು ಇವರ ಅನುಷ್ಠಾನ ಸಮಿತಿ. ಅದರಲ್ಲಿ ಇರೋದೆಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಅಂತ ಹೇಳಲಾಗಿದೆ. ಈಗ ಗೃಹಲಕ್ಷ್ಮಿ ಹಣವೇ ಜನರ ಕೈಗೆ ಸಿಗ್ತಾ ಇಲ್ಲ, ಅಂಥದ್ರಲ್ಲಿ ಅದು ಸಿಗ್ತಾ ಇದೆಯೋ ಇಲ್ವೋ ಅಂತ ನೋಡ್ಕೊಳ್ಳೋರಿಗೆ ಮಾತ್ರ ಹಣ ಸಿಗತ್ತೆ. ಹೌ ರಿಡಿಕ್ಯುಲಸ್. ಗ್ಯಾರಂಟಿ ಅನುಷ್ಠಾನ ಸಮಿತಿಗೆ ಕಾಂಚಾಣ ಹಣ ರಿಲೀಸ್ ಮಾಡಿದ್ದಾರೆ. ಕೈ ಕಾರ್ಯಕರ್ತರನ್ನ ಸಮಾಧಾನ ಪಡಿಸೋದಕ್ಕಾಯ್ದು 3 ತಿಂಗಳ ಅಡ್ವಾನ್ಸ್ ರಿಲೀಸ್ ಯಾಕೆ ಬೇಕು? ಇಲ್ಲಿ ಎಷ್ಟೋ ತಿಂಗಳದ್ದು ಇನ್ನು ಗೃಹಲಕ್ಷ್ಮಿ ಯೋಜನೆಯ ಹಣ ಕೊಡುವಂತದ್ದೇ ಬಾಕಿ ಇದೆ. ಹಾಗಿದ್ದಾಗ ಕಾರ್ಯಕರ್ತರಿಗೆ ಅಡ್ವಾನ್ಸ್ಡ್ ಆಗಿ ಹಣ ಕೊಡುವಂತದ್ದು ಯಾಕೆ ಬೇಕು? 7,65,00,000 ಹಣ ಬಿಡುಗಡೆಗೆ ಸರ್ಕಾರ ಸುತ್ತೋಲೆಯನ್ನ ಹೊರಡಿಸಿದೆಯಂತೆ. ಏಪ್ರಿಲ್ನಿಂದ ಆಗಸ್ಟ್ವರೆಗೆ ಸಭೆಗೆ ಭತ್ಯೆಯನ್ನ ಸಹ ರಿಲೀಸ್ ಮಾಡಿದ್ದಾರೆ. ಕಾಂಗ್ರೆಸ್ ಕಾರ್ಯಕರ್ತರಿಗೆ ಗೌರವ ಧನ ಬಿಡುಗಡೆಗೆ ಹಣ ಇದೆ ಇವರ ಹತ್ರ, ಆದರೆ ಜನರಿಗೆ ಕೊಡೋದಕ್ಕೆ ಗ್ಯಾರಂಟಿ ಯೋಜನೆಗೆ ಹಣ ಇಲ್ಲ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರದ ವಿರುದ್ಧ ಎಂಎಲ್ಸಿ ಛಲವಾದಿ ನಾರಾಯಣಸ್ವಾಮಿ, ಬಿಜೆಪಿ ಮೇಲ್ಮನೆ ಪ್ರತಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಕಿಡಿಕಾರಿದ್ದಾರೆ. ಕಾನೂನು
ಕಾನೂನು ಬಾಹಿರವಾಗಿ ಹಣ ಬಿಡುಗಡೆ ಮಾಡಿದ್ದಾರೆ. ಕಾರ್ಯಕರ್ತರಿಗೆ ಪಕ್ಷದಿಂದ ಹಣ ರಿಲೀಸ್ ಮಾಡಲಿ, ಸರ್ಕಾರದ ನಡೆಯನ್ನ ಕೋರ್ಟ್ನಲ್ಲಿ ಪ್ರಶ್ನೆ ಮಾಡ್ತೀವಿ ಅಂತ ಛಲವಾದಿ ನಾರಾಯಣಸ್ವಾಮಿ ಹೇಳಿದ್ದಾರೆ. ಕಾನೂನು ಪ್ರಕಾರ ಹೋರಾಟ ಮಾಡ್ತೀವಿ ಅಂತ ಛಲವಾದಿ ನಾರಾಯಣಸ್ವಾಮಿ ರಿಪಬ್ಲಿಕ್ ಕನ್ನಡಕ್ಕೆ ಮಾತನಾಡಿದ್ದಾರೆ. ಹೊಟ್ಟೆಗೆ ಹಿಟ್ಟಿಲ್ದಿದ್ರು ಬೇಕಾ ಜೊತೆಗೆ ಮಲ್ಲಿಗೆ ಹೂವು. ಗ್ಯಾರಂಟಿ ಅನುಷ್ಠಾನ ಸಮಿತಿಗೆ ಅನುದಾನ ರಿಲೀಸ್ ಮಾಡಲಾಗಿದೆ. 4 ತಿಂಗಳಿನಿಂದ ಗೃಹಲಕ್ಷ್ಮಿ ಹಣಕ್ಕಾಗಿ ಫಲಾನುಭವಿಗಳು ಪರದಾಡ್ತಾ ಇದ್ದಾರೆ. ಜನರ ಕೈಗೆ ಹಣ ಸಿಗ್ತಾ ಇಲ್ಲ, ಆದ್ರೆ ಕೈ ಕಾರ್ಯಕರ್ತರಿಗೆ ಕಾಂಚಾಣ ಸಿಗ್ತಾ ಇದೆ. ಗ್ಯಾರಂಟಿಗೆ ಹಣ ಇಲ್ಲ, ಆದ್ರೆ ಗ್ಯಾರಂಟಿ ಅನುಷ್ಠಾನ ಸಮಿತಿಗೆ ಸರ್ಕಾರ ಬಂಪರ್ ಕೊಟ್ಟಿದೆ. ಗ್ಯಾರಂಟಿ ಅನುಷ್ಠಾನ ಸಮಿತಿಗೆ ಹಣ ಬಿಡುಗಡೆಗೆ ಆದೇಶ ಕೊಟ್ಟಿದ್ದಾರೆ. ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರಿಗೆ ಗೌರವ ಧನ ಕೊಡಬೇಕಾಗುತ್ತೆ ರಾಜ್ಯ ಸರ್ಕಾರ. ಇಲ್ಲಿ ನೋಡಿ, ಗ್ಯಾರಂಟಿ ಹಣವೇ ಹೋಗ್ತಾ ಇಲ್ಲ, ಆದ್ರೆ ಅನುಷ್ಠಾನ ಸಮಿತಿಗೆ ಹಣ ಕೊಡ್ತಾ ಇದ್ದಾರೆ. ರಾಜ್ಯ ಸರ್ಕಾರ 7,65,00,000 ಹಣ ಬಿಡುಗಡೆಗೆ ಆದೇಶ ಮಾಡಿದೆ. ಏಪ್ರಿಲ್ನಿಂದ ಆಗಸ್ಟ್ವರೆಗೆ ಸಭೆಯ ಭತ್ಯೆಯನ್ನ ಸಹ ರಿಲೀಸ್ ಮಾಡಿದೆ. 3 ತಿಂಗಳ ಅಡ್ವಾನ್ಸ್ ಹಣವನ್ನು ಕೂಡ ಬಿಡುಗಡೆ ಮಾಡಿದೆ. ಅಡ್ವಾನ್ಸ್ ಆಗಿನೇ ಕೊಡೋದು ಯಾಕಪ್ಪ? ಆ ಗೃಹ ಜ್ಯೋತಿ ಜನರಿಗೆ ತಲುಪ್ತಾ ಇದೆಯಾ ಅಥವಾ ಗೃಹಲಕ್ಷ್ಮಿ ಜನರಿಗೆ ತಲುಪ್ತಾ ಇದೆಯಾ ಅಂತ ನೋಡ್ಕೊಳಕ್ಕೆ ಇರುವಂತದ್ದು ಇವರ ಅನುಷ್ಠಾನ ಸಮಿತಿ. ಅದರಲ್ಲಿ ಇರೋದೆಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಅಂತ ಹೇಳಲಾಗಿದೆ. ಈಗ ಗೃಹಲಕ್ಷ್ಮಿ ಹಣವೇ ಜನರ ಕೈಗೆ ಸಿಗ್ತಾ ಇಲ್ಲ, ಅಂಥದ್ರಲ್ಲಿ ಅದು ಸಿಗ್ತಾ ಇದೆಯೋ ಇಲ್ವೋ ಅಂತ ನೋಡ್ಕೊಳ್ಳೋರಿಗೆ ಮಾತ್ರ ಹಣ ಸಿಗತ್ತೆ. ಹೌ ರಿಡಿಕ್ಯುಲಸ್. ಗ್ಯಾರಂಟಿ ಅನುಷ್ಠಾನ ಸಮಿತಿಗೆ ಕಾಂಚಾಣ ಹಣ ರಿಲೀಸ್ ಮಾಡಿದ್ದಾರೆ. ಕೈ ಕಾರ್ಯಕರ್ತರನ್ನ ಸಮಾಧಾನ ಪಡಿಸೋದಕ್ಕಾಯ್ದು 3 ತಿಂಗಳ ಅಡ್ವಾನ್ಸ್ ರಿಲೀಸ್ ಯಾಕೆ ಬೇಕು? ಇಲ್ಲಿ ಎಷ್ಟೋ ತಿಂಗಳದ್ದು ಇನ್ನು ಗೃಹಲಕ್ಷ್ಮಿ ಯೋಜನೆಯ ಹಣ ಕೊಡುವಂತದ್ದೇ ಬಾಕಿ ಇದೆ. ಹಾಗಿದ್ದಾಗ ಕಾರ್ಯಕರ್ತರಿಗೆ ಅಡ್ವಾನ್ಸ್ ಆಗಿ ಹಣ ಕೊಡುವಂತದ್ದು ಯಾಕೆ ಬೇಕು? 7,65,00,000 ಹಣ ಬಿಡುಗಡೆಗೆ ಸರ್ಕಾರ ಸುತ್ತೋಲೆಯನ್ನ ಹೊರಡಿಸಿದೆಯಂತೆ. ಏಪ್ರಿಲ್ನಿಂದ ಆಗಸ್ಟ್ವರೆಗೆ ಸಭೆಗೆ ಭತ್ಯೆಯನ್ನ ಸಹ ರಿಲೀಸ್ ಮಾಡಿದ್ದಾರೆ. ಕಾಂಗ್ರೆಸ್ ಕಾರ್ಯಕರ್ತರಿಗೆ ಗೌರವ ಧನ ಬಿಡುಗಡೆಗೆ ಹಣ ಇದೆ ಇವರ ಹತ್ರ, ಆದರೆ ಜನರಿಗೆ ಕೊಡೋದಕ್ಕೆ ಗ್ಯಾರಂಟಿ ಯೋಜನೆಗೆ ಹಣ ಇಲ್ಲ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರದ ವಿರುದ್ಧ ಎಂಎಲ್ಸಿ ಛಲವಾದಿ ನಾರಾಯಣಸ್ವಾಮಿ, ಬಿಜೆಪಿ ಮೇಲ್ಮನೆ ಪ್ರತಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಕಿಡಿಕಾರಿದ್ದಾರೆ. ಕಾನೂನು ಬಾಹಿರವಾಗಿ ಹಣ ಬಿಡುಗಡೆ ಮಾಡಿದ್ದಾರೆ. ಕಾರ್ಯಕರ್ತರಿಗೆ ಪಕ್ಷದಿಂದ ಹಣ ರಿಲೀಸ್ ಮಾಡಲಿ, ಸರ್ಕಾರದ ನಡೆಯನ್ನ ಕೋರ್ಟ್ನಲ್ಲಿ ಪ್ರಶ್ನೆ ಮಾಡ್ತೀವಿ ಅಂತ ಛಲವಾದಿ ನಾರಾಯಣಸ್ವಾಮಿ ಹೇಳಿದ್ದಾರೆ. ಕಾನೂನು ಪ್ರಕಾರ ಹೋರಾಟ ಮಾಡ್ತೀವಿ ಅಂತ ಛಲವಾದಿ ನಾರಾಯಣಸ್ವಾಮಿ ರಿಪಬ್ಲಿಕ್ ಕನ್ನಡಕ್ಕೆ ಮಾತನಾಡಿದ್ದಾರೆ.